ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತಿನ ಈ ವಿಡಿಯೋದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ 10 ವಿಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನ ನೋಡಿದ್ರೆ ಖಂಡಿತ ನೀವು ಕೂಡ ಆಶ್ಚರ್ಯ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಈ ವಿಗ್ರಹಗಳು ಎಷ್ಟು ದೊಡ್ಡದಾಗಿರುತ್ತವೆ ಅಂದ್ರೆ ಒಂದು ವೇಳೆ ಇವುಗಳನ್ನ ಮಲಗಿಸಿದ್ರೆ ಅವುಗಳಲ್ಲಿ ಕೆಲವು ದೊಡ್ಡ ದೊಡ್ಡ ಊರುಗಳೇ ಹಿಡಿಯುತ್ತವೆ ಅಂತ ಅನ್ಸುತ್ತೆ. ಅದಕ್ಕಾಗಿಯೇ ಇವುಗಳನ್ನ ಕಟ್ಟೋಕೆ ಕೆಲವು ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗುತ್ತೆ. ಹಾಗಾದ್ರೆ ಈ ಪ್ರಪಂಚದಲ್ಲಿರುವ ಅತಿ ದೊಡ್ಡ ವಿಗ್ರಹ ಯಾವುದು, ಆ ಘನತೆಯನ್ನ ಹೊತ್ಕೊಂಡಿರುವ ಆ ದೇಶ ಯಾವುದು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಅಮೆರಿಕ. ನಿಜ ಹೇಳಬೇಕು ಅಂದ್ರೆ ಈ ವಿಗ್ರಹ ಅಮೆರಿಕ ದೇಶದಲ್ಲಿ ತಯಾರಾಗಿಲ್ಲ, ಫ್ರಾನ್ಸ್ ದೇಶದಲ್ಲಿ ತಯಾರಾಗಿದೆ. 1886ರಲ್ಲಿ ಫ್ರಾನ್ಸ್ ದೇಶ ಇದನ್ನ ತಮ್ಮ ಸ್ನೇಹದ ನೆನಪಿನ ಕಾಣಿಕೆಯಾಗಿ ಅಮೆರಿಕ ದೇಶಕ್ಕೆ ಬಹುಮಾನವಾಗಿ ಕೊಟ್ಟಿದೆ. ಸೊ ಇಲ್ಲಿ ಆಸಕ್ತಿಕರವಾದ ವಿಷಯ ಏನು ಅಂದ್ರೆ ಇದನ್ನ ಅಮೆರಿಕ ದೇಶಕ್ಕೆ ತಗೊಂಡು ಹೋಗೋಕೆ 350 ಭಾಗಗಳಾಗಿ ಮಾಡಿ 214 ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿಟ್ಟು ನ್ಯೂಯಾರ್ಕ್ಗೆ ತಗೊಂಡ್ ಬರ್ತಾರೆ. ಈ ವಿಗ್ರಹದ ಕೈಯಲ್ಲಿರುವ ಟಾರ್ಚ್ ಅನ್ನ ಅಂದ್ರೆ ಜ್ಯೋತಿಯನ್ನ ಚೆನ್ನಾಗಿ ಗಮನಿಸಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಇದು ಈ ರೀತಿ ಇರಲಿಲ್ಲ. ಇದನ್ನ ನಿಜವಾದ ಬಂಗಾರದಿಂದ ತಯಾರಿಸಿದ್ರು. ಆದ್ರೆ 1916ರಲ್ಲಿ ಜರ್ಮನಿಯ ಗೂಢಾಚಾರಿಗಳು ದಾಳಿ ಮಾಡೋದ್ರಿಂದ ಉಂಟಾಗಿರುವ ಬ್ಲಾಸ್ಟ್ ಕಾರಣದಿಂದ ಇದನ್ನ ಬದಲಾಯಿಸಬೇಕಾಗಿ ಬರುತ್ತೆ. ಈ ಟಾರ್ಚ್ ಕೆಳಗಡೆ ಒಂದು ರಹಸ್ಯಕರವಾದ ಕೊಠಡಿ ಕೂಡ ಇರುತ್ತೆ. ಅಲ್ಲಿಂದ ನೋಡಿದ್ರೆ ಪೂರ್ತಿ ನ್ಯೂಯಾರ್ಕ್ ನಗರ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ. ಆದ್ರೆ ಸಾಧಾರಣ ಪ್ರಜೆಗಳಿಗೆ ಅಲ್ಲಿಗೆ ಹೋಗೋಕೆ ಪರ್ಮಿಷನ್ ಇರಲ್ಲ. ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಎತ್ತರ 93 ಮೀಟರ್ಗಳು ಅಂದ್ರೆ 35 ಅಡಿಗಳಷ್ಟು ಎತ್ತರವನ್ನ ಹೊಂದಿರುತ್ತೆ. ಅಂಡ್ ಇದ್ರ ತೂಕ 225 ಟನ್ಗಳವರೆಗೆ ಇರುತ್ತೆ. ಅಂಡ್ ಇದನ್ನ ಪೂರ್ತಿಯಾಗಿ ತಾಮ್ರದಿಂದ ತಯಾರಿಸಲಾಗಿದೆ. ಗೂಶಾನ್ ಗುನ್ಯುನ್, ಚೀನಾ. ಈ ವಿಗ್ರಹದ ಪ್ರತ್ಯೇಕತೆ ಏನು ಅಂದ್ರೆ ಇದಕ್ಕೆ ಬಹಳಷ್ಟು ಕೈಗಳು ಮತ್ತು ಬಹಳಷ್ಟು ತಲೆಗಳಿರುತ್ತವೆ. ಪ್ರತಿಯೊಂದು ಕೈಯಲ್ಲಿ ಒಂದು ಪ್ರತ್ಯೇಕವಾದ ವಸ್ತು ಅಥವಾ ಚಿಹ್ನೆ ಇರುತ್ತೆ. ಇದು ಕರುಣೆ ಮತ್ತು ದಯೆಯ ದೇವರ ಪ್ರತಿರೂಪವಾಗಿ ಭಾವಿಸುವ ಬೌದ್ಧ ದೇವತೆಯ ಗುನ್ಯನ್ ರೂಪ. ಈ ವಿಗ್ರಹವನ್ನ ಪೂರ್ತಿಯಾಗಿ ಹಿತ್ತಾಳೆಯಿಂದ ತಯಾರಿಸಲಾಗಿದೆ. ಇದನ್ನ ಅಲ್ಲಿನ ಪ್ರಜೆಗಳು ಮತ್ತು ಭಕ್ತರು ಸೇರಿ ದೇಣಿಗೆಗಳನ್ನ ಸ್ವೀಕರಿಸಿ ನಿರ್ಮಿಸಿದ್ದಾರೆ. ಇದಕ್ಕೆ ಸರಿಸುಮಾರು 300 ಕೋಟಿಗೂ ಅಧಿಕ ದುಡ್ಡು ಖರ್ಚಾಗಿದೆ. ಚೀನಾ ದೇಶದಲ್ಲಿ ಈ ದೇವತೆ ತುಂಬಾ ಪವಿತ್ರವಾಗಿ ಭಾವಿಸಲಾಗುತ್ತೆ. ಚೀನಾದ ಜಿಂಗ್ಜಿಯಾಂಗ್ ನಲ್ಲಿರುವ ಈ ಅದ್ಭುತವಾದ ವಿಗ್ರಹ 99 ಮೀಟರ್ಗಳಷ್ಟು ಎತ್ತರವನ್ನ ಅಂದ್ರೆ 325 ಅಡಿಗಳಷ್ಟು ಎತ್ತರವನ್ನ ಹೊಂದಿದೆ. ಸೆಂಡೈ ಡೈಕನ್ನೋನ್, ಜಪಾನ್. ಜಪಾನಿನ ಸೆಂಡೈ ನಗರದಲ್ಲಿರುವ ಈ ವಿಗ್ರಹ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ವಿಗ್ರಹಗಳಲ್ಲಿ ಒಂದು. ಇದರ ಎತ್ತರ 100 ಮೀಟರ್ಗಳವರೆಗೆ ಇರುತ್ತೆ. ಅಂದ್ರೆ 328 ಅಡಿಗಳವರೆಗೆ ಇರುತ್ತೆ. ಇದು ಜಪಾನ್ ದೇಶದಲ್ಲೇ ಅತ್ಯಂತ ಎತ್ತರವಾದ ವಿಗ್ರಹಗಳಲ್ಲಿ ಒಂದು. ಈ ವಿಗ್ರಹದ ಕೈಯಲ್ಲಿ ವಿಶ್ ಫುಲ್ಫಿಲ್ಲಿಂಗ್ ಎಂದು ಕರೆಯುವ ಒಂದು ದುಂಡಾಗಿರುವ ರತ್ನ ಇರುತ್ತೆ. ಈ ರತ್ನ ಪ್ರಜೆಗಳ ಕೋರಿಕೆಗಳನ್ನ ತೀರಿಸುತ್ತಂತೆ ಮತ್ತು ಆಧ್ಯಾತ್ಮಿಕ ಶಕ್ತಿಗೆ ಪ್ರತಿರೂಪವಾಗಿ ಕೂಡ ಭಾವಿಸಲಾಗುತ್ತೆ. ಈ ವಿಗ್ರಹದ ಒಳಗಡೆ ಒಂದು ದೊಡ್ಡ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ. ಈ ದೇವಾಲಯ ಇದನ್ನ ಇನ್ನಷ್ಟು ಪ್ರತ್ಯೇಕವಾಗಿ ಬದಲಾಯಿಸುತ್ತೆ. ಇದರ ಒಳಗಡೆಯಿಂದ ಮೇಲೆ ಹೋಗೋಕೆ ಇದರಲ್ಲಿ ಒಂದು ಲಿಫ್ಟ್ ಕೂಡ ಇದೆ. ಇದು ನಮ್ಮನ್ನ ಡೈರೆಕ್ಟ್ ಆಗಿ ವಿಗ್ರಹದ ತಲೆಯವರೆಗೆ ಕರೆದುಕೊಂಡು ಹೋಗುತ್ತೆ. ಅಲ್ಲಿಂದ ನೀವು ಟೋಟಲ್ ಸೆಂಡೈ ನಗರವನ್ನ ಅದ್ಭುತವಾಗಿ ನೋಡಬಹುದು. ಈ ವಿಗ್ರಹದ ನಿರ್ಮಾಣ 1991ರಲ್ಲಿ ನಡೆದಿದೆ. ಶಾಂತಿ ಮತ್ತು ಕರುಣೆಯ ಸಂದೇಶವನ್ನ ಹರಡಿಸುವುದೇ ಈ ವಿಗ್ರಹದ ಮುಖ್ಯ ಉದ್ದೇಶ. ಮದರ್ಲ್ಯಾಂಡ್ ಮಾನ್ಯುಮೆಂಟ್, ಉಕ್ರೇನ್. ಉಕ್ರೇನಿನಲ್ಲಿರುವ ಈ ವಿಗ್ರಹ ಯುರೋಪ್ನಲ್ಲೇ ಅತಿ ದೊಡ್ಡ ಉಕ್ಕಿನ ವಿಗ್ರಹ. ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಕಿವ್ ನಗರದಲ್ಲಿ ಎಲ್ಲಿ ನಿಂತು ಬೇಕಾದ್ರೂ ಕೂಡ ಈ ವಿಗ್ರಹವನ್ನ ನೋಡಬಹುದು. ಈ ವಿಗ್ರಹವನ್ನ ಚೆನ್ನಾಗಿ ಪರಿಶೀಲನೆ ಮಾಡಿದ್ರೆ ಅದರ 2 ಕೈಗಳಲ್ಲಿ 2 ಪ್ರತ್ಯೇಕವಾದ ವಸ್ತುಗಳು ಕಂಡು ಬರುತ್ತವೆ. ಬಲಗೈಯಲ್ಲಿ ಒಂದು ಕತ್ತಿ ಮತ್ತು ಎಡಗೈಯಲ್ಲಿ ಒಂದು ಶೀಲ್ಡ್ ಹಿಡಿದುಕೊಂಡು ನಿಂತಿರುತ್ತೆ ಈ ವಿಗ್ರಹ. ಈ ವಿಗ್ರಹದ ನಿರ್ಮಾಣ 1979ರಲ್ಲಿ ಪ್ರಾರಂಭವಾಗಿ 1981ರಲ್ಲಿ ಪೂರ್ತಿಯಾಗುತ್ತೆ. ಇದನ್ನ ಪೂರ್ತಿಯಾಗಿ ಸ್ಟೇನ್ಲೆಸ್ ಸ್ಟೀಲ್ ನಿಂದ ತಯಾರಿಸಲಾಗಿದೆ. ಇದರ ತೂಕ 560 ಟನ್ಗಳಷ್ಟಿರುತ್ತೆ ಮತ್ತು ಎತ್ತರ 102 ಮೀಟರ್ಗಳವರೆಗೆ ಇರುತ್ತೆ. ಅಂದ್ರೆ 335 ಅಡಿಗಳಷ್ಟು ಎತ್ತರವನ್ನ ಹೊಂದಿದೆ. ಸ್ಟ್ಯಾಚ್ಯೂ ಆಫ್ ಬಿಲೀಫ್, ರಾಜಸ್ಥಾನ್. ಈ ವಿಗ್ರಹ ಭಾರತದ ರಾಜಸ್ಥಾನಿನ ನಾಥ್ದ್ವಾರದಲ್ಲಿದೆ. ಇದು ಭಾರತದ ಅತಿ ದೊಡ್ಡ ವಿಗ್ರಹಗಳಲ್ಲಿ ಒಂದು. ಇದರ ಎತ್ತರ 112 ಮೀಟರ್ಗಳು ಅಂದ್ರೆ 369 ಅಡಿಗಳು. ಇದು ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿವನ ವಿಗ್ರಹವಾಗಿದೆ. ಈ ವಿಗ್ರಹದ ನಿರ್ಮಾಣ 2012ರಲ್ಲಿ ಪ್ರಾರಂಭವಾಗಿ ಅಕ್ಟೋಬರ್ 29, 2022ರಂದು ಪ್ರಜೆಗಳ ದರ್ಶನಕ್ಕಾಗಿ ಓಪನ್ ಆಗಿದೆ. ಈ ವಿಗ್ರಹವನ್ನ 25,000 ಟನ್ಗಳಷ್ಟು ಉಕ್ಕು ಮತ್ತು 300 ಟನ್ಗಳಷ್ಟು ಕಾಂಕ್ರೀಟ್ ಅನ್ನು ಬಳಸಿ ತಯಾರಿಸಲಾಗಿದೆ. ಈ ವಿಗ್ರಹದ ಒಳಗಡೆ 4 ಅಂತಸ್ತುಗಳ ಒಂದು ಪ್ರತ್ಯೇಕವಾದ ನಿರ್ಮಾಣವಿರುತ್ತೆ. ಇದರಲ್ಲಿ ಎಲಿವೇಟರ್ಸ್ ಮತ್ತು ಗ್ಯಾಲರಿಗಳನ್ನು ಕೂಡ ಏರ್ಪಡಿಸಲಾಗಿದೆ. ಮಹಾಶಿವನ ಈ ಅತಿದೊಡ್ಡ ವಿಗ್ರಹದಲ್ಲಿ ಈ ತ್ರಿಶೂಲದ ಎತ್ತರ 315 ಅಡಿಗಳಷ್ಟಿರುತ್ತೆ. ಈ ತ್ರಿಶೂಲ ಆ ವಿಗ್ರಹಕ್ಕೆ ಇನ್ನಷ್ಟು ಸೌಂದರ್ಯವನ್ನ ನೀಡುತ್ತೆ.
ಉಶಿಕು ಡೈಬುಟ್ಸು ಜಪಾನ್. ಈ ಉಶಿಕು ಡೈಬುಟ್ಸ್ ಜಪಾನಿನ ಇಬರಾಕಿ ಪ್ರಾವಿನ್ಸ್ ನಲ್ಲಿರುವ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಬುದ್ಧ ವಿಗ್ರಹಗಳಲ್ಲಿ ಒಂದು. ಇದರ ಎತ್ತರ 120 ಮೀಟರ್ಗಳು ಅಂದ್ರೆ 394 ಅಡಿಗಳು. ಇದರಲ್ಲಿ 10 ಮೀಟರ್ಗಳಷ್ಟು ಬೇಸ್ ಮತ್ತು ಇನ್ನೂ 10 ಮೀಟರ್ಗಳಷ್ಟು ಕಮಲದ ವೇದಿಕೆ ಇರುತ್ತೆ. ಈ ವಿಗ್ರಹದ ನಿರ್ಮಾಣ 1993ರಲ್ಲಿ ಪೂರ್ತಿಯಾಗಿದೆ. ಈ ವಿಗ್ರಹವನ್ನ ಪೂರ್ತಿಯಾಗಿ ಕಂಚಿನಿಂದ ತಯಾರಿಸಲಾಗಿದೆ ಮತ್ತು ಇದರ ಟೋಟಲ್ ತೂಕ 4000 ಟನ್ಗಳಷ್ಟಿರುತ್ತೆ. ಈ ಅತಿ ದೊಡ್ಡ ವಿಗ್ರಹದ ಒಳಗಡೆ 4 ಅಂತಸ್ತುಗಳಿರುತ್ತವೆ. ಅಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ವಿವಿಧ ವಸ್ತುಗಳನ್ನು ಕೂಡ ನೋಡಬಹುದು. ಈ ವಿಗ್ರಹದ ಒಳಗಡೆ ಕೂಡ ಒಂದು ಎಲಿವೇಟರ್ ಇರುತ್ತೆ. ಇದು ನಿಮ್ಮನ್ನ 85 ಮೀಟರ್ಗಳಷ್ಟು ಎತ್ತರದವರೆಗೆ ಕೊಂಡೊಯ್ಯುತ್ತೆ. ಅಲ್ಲಿಂದ ನೀವು ಟೋಟಲ್ ಉಶಿಕು ನಗರವನ್ನ ನೋಡಬಹುದು. ಈ ವಿಗ್ರಹದ ಸುತ್ತಲೂ ಸುಂದರವಾದ ತೋಟಗಳು, ಧ್ಯಾನ ಮಾಡೋಕೆ ಸ್ಥಳಗಳು ಮತ್ತು ಒಂದು ಜಿಂಕೆಗಳ ಪಾರ್ಕ್ ಕೂಡ ಇದೆ. ಈ ಪ್ರದೇಶದಲ್ಲಿ ಪ್ರಜೆಗಳು ಶಾಂತಿ ಮತ್ತು ಪ್ರಶಾಂತತೆಯನ್ನ ಅನುಭವಿಸ್ತಾ ಇರ್ತಾರೆ ಎಂದು ಕೂಡ ಹೇಳ್ತಾ ಇರ್ತಾರೆ. ಗರುಡ ವಿಷ್ಣು ಕೆಂಕಾನ ಇಂಡೋನೇಷ್ಯಾ. ಈ ಗರುಡ ವಿಷ್ಣು ಕೆಂಕಾನ ಇಂಡೋನೇಷ್ಯಾದ ಬಾಲಿ ದ್ವೀಪದಲ್ಲಿರುವ ಒಂದು ಅತಿದೊಡ್ಡ ಮತ್ತು ಅದ್ಭುತವಾದ ವಿಗ್ರಹ. ಇದು ಭಗವಾನ್ ವಿಷ್ಣು ಮತ್ತು ಆತನ ವಾಹನವಾಗಿರುವ ಗರುಡನಿಗೆ ಅಂಕಿತ ಮಾಡಲಾಗಿದೆ. ಈ ವಿಗ್ರಹ 121 ಮೀಟರ್ಗಳು ಅಂದ್ರೆ 397 ಅಡಿಗಳಷ್ಟು ಎತ್ತರವನ್ನ ಹೊಂದಿದೆ. ಈ ವಿಗ್ರಹವನ್ನ 4000 ಟನ್ಗಳಷ್ಟು ತಾಮ್ರ ಮತ್ತು ಹಿತ್ತಾಳೆಯನ್ನ ಉಪಯೋಗಿಸಿ ತಯಾರಿಸಲಾಗಿದೆ. ಇದು ಅದರ ಹೊಳಪು ಮತ್ತು ಅದ್ಭುತವಾದ ನಿರ್ಮಾಣಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ. ಈ ವಿಗ್ರಹದ ರೂಪಕಲ್ಪನೆ 1990ರ ದಶಕದಲ್ಲಿ ನಡೆದಿದೆ. ಆದ್ರೆ ಇದರ ನಿರ್ಮಾಣ ಅನೇಕ ವರ್ಷಗಳವರೆಗೆ ನಿಂತು 2016ರಲ್ಲಿ ಕೊನೆಗೆ ಪೂರ್ತಿಯಾಗುತ್ತೆ. ಈ ವಿಗ್ರಹದ ನಿರ್ಮಾಣ ತುಂಬಾ ವಿಶಾಲವಾಗಿರುತ್ತೆ. ಇದನ್ನ ಬಲಿಯಲ್ಲಿರುವ ಅನೇಕ ಪ್ರಾಂತ್ಯಗಳಿಂದ ಕೂಡ ನೋಡಬಹುದು. ಸಮುದ್ರದಲ್ಲಿ ನಿಂತು ನೋಡಿದ್ರೂ ಕೂಡ ಈ ವಿಗ್ರಹ ಕಾಣಿಸುತ್ತೆ, ಅಷ್ಟೊಂದು ಎತ್ತರವಾಗಿರುತ್ತೆ. ಈ ವಿಗ್ರಹ ಇಂಡೋನೇಷ್ಯಾದಲ್ಲೇ ಅತ್ಯಂತ ಎತ್ತರವಾದ ವಿಗ್ರಹ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರುವ ಹಿಂದೂ ದೇವರ ವಿಗ್ರಹವೂ ಕೂಡ ಹೌದು. ಲೇಕ್ಯೂನ್ ಸೆಕಿಯಾ ಮಯನ್ಮಾರ್. ಈ ಲೇಕ್ಯೂನ್ ಸೆಕಿಯಾ ಮಯನ್ಮಾರ್ ನಲ್ಲಿರುವ ಮತ್ತು ಪ್ರಪಂಚದಲ್ಲಿರುವ ಅತ್ಯಂತ ಎತ್ತರವಾಗಿರುವ ವಿಗ್ರಹಗಳಲ್ಲಿ ಒಂದು. ಇದರ ಎತ್ತರ 116 ಮೀಟರ್ಗಳವರೆಗೆ ಇರುತ್ತೆ, ಅಂದ್ರೆ 381 ಅಡಿಗಳು. ಈ ವಿಗ್ರಹದ ನಿರ್ಮಾಣ 1996ರಲ್ಲಿ ಪ್ರಾರಂಭವಾಗಿ 2008ರಲ್ಲಿ ಪೂರ್ತಿಯಾಗುತ್ತೆ. ಇದೊಂದು ಗೌತಮ ಬುದ್ಧನ ವಿಗ್ರಹ. ಇದರಲ್ಲಿ ಗೌತಮ ಬುದ್ಧ ನಿಂತಿರುವ ರೂಪವನ್ನ ಹೊಂದಿರ್ತಾರೆ. ಈ ವಿಗ್ರಹ ಮಯನ್ಮಾರ್ನ ಮೊನಿವಾ ಎಂಬ ನಗರದಲ್ಲಿದೆ. ಈ ವಿಗ್ರಹದ ಒಳಗಡೆ 30 ಅಂತಸ್ತುಗಳನ್ನ ನಿರ್ಮಿಸಲಾಗಿದೆ. ಈ ವಿಗ್ರಹವನ್ನ ಪೂರ್ತಿಯಾಗಿ ಬಂಗಾರದಿಂದ ಲೇಪನೆ ಮಾಡಲಾಗಿದೆ. ಇದೇ ಕಾರಣದಿಂದ ಇದು ಸೂರ್ಯನ ಬೆಳಕು ಬಿದ್ದಾಗ ಹೊಳಿತಾ ಅದ್ಭುತವಾಗಿ ಕಾಣಿಸುತ್ತೆ. ಸ್ಪ್ರಿಂಗ್ ಟೆಂಪಲ್ ಬುದ್ಧ. ಈ ಸ್ಪ್ರಿಂಗ್ ಟೆಂಪಲ್ ಬುದ್ಧ ಚೀನಾದ ಹೆನಾನ್ ಪ್ರಾವಿನ್ಸ್ ನಲ್ಲಿರುವ ಪ್ರಪಂಚದಲ್ಲೇ 3ನೇ ಅತಿದೊಡ್ಡ ಎತ್ತರವಾಗಿರುವ ವಿಗ್ರಹವಾಗಿದೆ. ಇದರ ಎತ್ತರ 153 ಮೀಟರ್ಗಳು ಅಂದ್ರೆ 502 ಅಡಿಗಳವರೆಗೆ ಇರುತ್ತೆ. ಇದರ 20 ಮೀಟರ್ಗಳಷ್ಟು ಎತ್ತರವಾದ ಸಿಂಹಾಸನ ಮತ್ತು 25 ಮೀಟರ್ಗಳಷ್ಟು ಎತ್ತರವಾಗಿರುವ ಪರ್ವತ ಬುನಾದಿಯನ್ನು ಕೂಡ ಸೇರಿಸಿದ್ರೆ ಆಗ ಅದರ ಟೋಟಲ್ ಎತ್ತರ 208 ಮೀಟರ್ಗಳಾಗುತ್ತೆ. ಅಂದ್ರೆ ಟೋಟಲ್ 682 ಅಡಿಗಳಾಗುತ್ತೆ. ಇದನ್ನ 1100 ಬಿಡಿ ಭಾಗಗಳಿಂದ ತಯಾರಿಸಿದ್ದಾರೆ ಮತ್ತು ಇದರ ನಿರ್ಮಾಣದಲ್ಲಿ 1000 ಟನ್ಗಳಷ್ಟು ತಾಮ್ರ, ಬಂಗಾರ ಮತ್ತು ಉಕ್ಕನ್ನು ಕೂಡ ಬಳಸಿದ್ದಾರೆ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ತೂಕವನ್ನ ಹೊಂದಿರುವ ವಿಗ್ರಹಗಳಲ್ಲಿ ಒಂದು. ಯಾಕೆಂದ್ರೆ ಇದರಲ್ಲಿ ಸರಿಸುಮಾರು 11,000 ಟನ್ಗಳಷ್ಟು ಲೋಹಗಳನ್ನ ಮತ್ತು ಇತರ ವಸ್ತುಗಳನ್ನ ಉಪಯೋಗಿಸಿ ತಯಾರಿಸಿದ್ದಾರೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗುವ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನು ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಗುಜರಾತ್. ಈ ವಿಗ್ರಹವನ್ನ ಭಾರತದ ಮೊಟ್ಟ ಮೊದಲ ಗೃಹ ಸಚಿವರಾಗಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಪ್ರತೀಕವಾಗಿ ನಿರ್ಮಿಸಲಾಗಿದೆ. ಗುಜರಾತಿನ ನರ್ಮದಾ ಜಿಲ್ಲೆಯ ಸರ್ದಾರ್ ಸರೋವರ ಡ್ಯಾಂ ಸಮೀಪದಲ್ಲಿ ಈ ವಿಗ್ರಹವಿರುತ್ತೆ. ಈ ವಿಗ್ರಹವನ್ನ ಅಕ್ಟೋಬರ್ 31, 2018ರಂದು ಪ್ರಾರಂಭಿಸಲಾಗಿದೆ ಮತ್ತು ಇದರ ನಿರ್ಮಾಣಕ್ಕೆ ಸರಿಸುಮಾರು 2989 ಕೋಟಿಯಷ್ಟು ಹಣ ಖರ್ಚಾಗಿದೆ. ಈ ವಿಗ್ರಹವನ್ನ ಭೂಕಂಪಗಳು ಮತ್ತು ಬಲವಾದ ಗಾಳಿಗಳನ್ನ ತಡೆದುಕೊಳ್ಳೋಕೆ ಕೆಲವು ಸ್ಪೆಷಲ್ ಟೆಕ್ನಾಲಜಿಗಳಿಂದ ನಿರ್ಮಿಸಲಾಗಿದೆ. ಇದೇ ಕಾರಣದಿಂದ ಇದು ಗಂಟೆಗೆ 180 ಕಿಲೋಮೀಟರ್ ವೇಗದಿಂದ ಬೀಸುವ ಗಾಳಿ ಮತ್ತು 6.5 ತೀವ್ರತೆಯನ್ನ ಹೊಂದಿರುವ ಭೂಕಂಪಗಳನ್ನು ಕೂಡ ತಡೆದುಕೊಳ್ಳಬಲ್ಲದು. ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ವಿಗ್ರಹ ಎಂಬ ಹೆಸರನ್ನ ಸಂಪಾದಿಸಿಕೊಂಡಿದೆ. ಈ ವಿಗ್ರಹದ ಬುನಾದಿಯನ್ನು ಕೂಡ ಸೇರಿಸಿದ್ರೆ ಟೋಟಲ್ 240 ಮೀಟರ್ಗಳಷ್ಟು ಎತ್ತರವನ್ನ ಹೊಂದಿರುತ್ತೆ, ಅಂದ್ರೆ 790 ಅಡಿಗಳಷ್ಟು ಎತ್ತರವನ್ನ ಹೊಂದಿದೆ. ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿಗ್ರಹದ ಒಳಗಡೆ ಗ್ಯಾಲರಿ ಮತ್ತು ಎಲಿವೇಟರ್ಸ್ ಕೂಡ ಇವೆ. ಇದೇ ಕಾರಣದಿಂದ ಬಹಳಷ್ಟು ಜನ ಟೂರಿಸ್ಟ್ ಗಳು ಇಲ್ಲಿಗೆ ಹೋಗಿ
ಈ ವಿಗ್ರಹದ ಮೇಲಿಂದ ತುಂಬಾ ಅದ್ಭುತವಾದ ಸೌಂದರ್ಯವನ್ನ ಅನುಭವಿಸಿ ಬರ್ತಾ ಇರ್ತಾರೆ. ಸೊ ಇವಷ್ಟೇ ಅಲ್ಲ ಫ್ರೆಂಡ್ಸ್, ಅಯೋಧ್ಯೆಯಲ್ಲಿ ಈ ಎಲ್ಲಾ ವಿಗ್ರಹಗಳಿಗಿಂತ ಅತಿ ದೊಡ್ಡ ವಿಗ್ರಹವಾಗಿರುವ ರಾಮನ ವಿಗ್ರಹವನ್ನ ನಿರ್ಮಿಸಲಾಗ್ತಾ ಇದೆ. ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ವಿಗ್ರಹವಾಗಲಿದೆ. ಈ ವಿಗ್ರಹ ಸರಿಸುಮಾರು 251 ಮೀಟರ್ಗಳಷ್ಟು ಎತ್ತರ ಇರಲಿದೆ. ಈ ವಿಗ್ರಹ ಉತ್ತರ ಪ್ರದೇಶದ ಅಯೋಧ್ಯೆಯ ಸರಿಯೂ ನದಿಯ ದಡದಲ್ಲಿ ಶ್ರೀರಾಮನ ಜನ್ಮಸ್ಥಳದಲ್ಲಿ ನಿರ್ಮಿಸ್ತಾ ಇದ್ದಾರೆ. ಸೊ ಇದರ ನಿರ್ಮಾಣ ಯಾವುದೇ ಅಡೆತಡೆ ಇಲ್ಲದೆ ಅದ್ಭುತವಾಗಿ ಪೂರ್ತಿಯಾಗಲಿ ಎಂದು ಕೋರಿಕೊಳ್ಳೋಣ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.